ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಸಂಸತ್ನಲ್ಲಿ ಐತಿಹಾಸಿಕ ಮಸೂದೆಗಳಿಗೆ ಇವತ್ತು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಯಾಕೆಂದ್ರೆ 4 ಗಂಟೆಗೆ ಇದಕ್ಕೆ ಸಂಬಂಧಪಟ್ಟಂತೆನೆ ವೋಟಿಂಗ್ ನಡೆಯುತ್ತೆ. ಯಾರು ಯಾವ ಕಡೆಗೆ ಮತವನ್ನ ಹಾಕ್ತಾರೆ ಅನ್ನುವಂತ ಪ್ರಶ್ನೆ ಇದೆ. ಅಂದ್ರೆ ಈ ಒಂದು ಮಸೂದೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ? ಬಹುಮತ ಸಿಕ್ಕರೆ ಮಾತ್ರ ಪಾಸ್ ಆಗೋದು. ನಿನ್ನೆ ಮಹಿಳಾ ಮೀಸಲು ಕ್ಷೇತ್ರ ಮರು ವಿಂಗಡಣೆ ಮಸೂದೆಯನ್ನ ಮಂಡಿಸಿದಂತ ಕೇಂದ್ರ 2 ಮಸೂದೆಗಳನ್ನ ಇವತ್ತು ಮತಕ್ಕೆ ಬಿಡ್ತಾರೆ, ಅಂದ್ರೆ ಕೈ ಬಿಡ್ತಾರೆ. ಅಲ್ಲಿ ಸ್ಪೀಕರ್ ಒಂದಷ್ಟು ಮತದಾನವನ್ನ ಪ್ರಕ್ರಿಯೆಯನ್ನ ಮಾಡಿಸ್ತಾರೆ. ಅದರಲ್ಲಿ ಯಾರು ಎಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ, ಮತ ಹಾಕ್ತಾರೆ ನೋಡ್ಬೇಕಾಗುತ್ತೆ. ಕೆಲವರು ಗೈರಾಗ್ಬಿಡ್ತಾರೆ. ಲೋಕಸಭೆಯಲ್ಲಿ ಮಸೂದೆಗಳ ಕುರಿತಂತೆ ಸಂಜೆ 4ಕ್ಕೆ ಮತದಾನ ಇದೆ. ಸಾಂವಿಧಾನಿಕ ತಿದ್ದುಪಡಿ ಕಾರಣಕ್ಕೆ 3/2 ಬಹುಮತ ಬೇಕಾಗುತ್ತೆ. ಯಾಕೆಂದ್ರೆ ಸಾಂವಿಧಾನಿಕವಾಗಿ ತಿದ್ದುಪಡಿ ಆಗುವಂತ ಮಸೂದೆ ಇದು. ಇನ್ನು 3/2 ಬಹುಮತದಿಂದ ಅಂಗೀಕಾರ ಕಡ್ಡಾಯ. ಹಾಗಾಗಿ ಎಷ್ಟು ಮತ ಬೀಳುತ್ತೆ ಅದನ್ನು ನೋಡ್ಬೇಕಿದೆ. ಸರ್ಕಾರಕ್ಕೆ ವಿಪಕ್ಷಗಳು ವಿಧೇಯಕ ವಿರೋಧಿಸುವ ಟೆನ್ಷನ್ ಕೂಡ ಇದೆ. ಬಿಜೆಪಿ ನೇತೃತ್ವದ NDA ಕೂಟಕ್ಕೆ ಅಷ್ಟು ಬಹುಮತ ಇಲ್ಲ. ಬಹುಮತ ಬೇಕು ಅಂತ ಅಂದ್ರೆ ವಿಪಕ್ಷಗಳ ಬೆಂಬಲವೂ ಕೂಡ ಮುಖ್ಯ ಆಗುತ್ತೆ. ವಿಪಕ್ಷ ಸದಸ್ಯರು ಅಡ್ಡ ಮತದಾನ ಮಾಡಿದ್ರೂ ಕೂಡ ಕಷ್ಟ ಆಗ್ಬಿಡುತ್ತೆ. ಅವರು ಕೂಡ ನಮ್ಗೆ ಇಷ್ಟ ಇಲ್ಲ ಈ ಮಸೂದೆ ಅಂಗೀಕಾರಗೊಳ್ಳೋದು ಬೇಡ ಅನ್ಕೊಂಡ್ರೆ, ಅಥವಾ ಮಸೂದೆ ಕಾನೂನು ಆಗೋದು ಬೇಡ ಅನ್ಕೊಂಡ್ರೆ ಅವರು ಕೂಡ ಅಡ್ಡ ಮತದಾನ ಮಾಡಬಹುದು. ಆ ಆತಂಕವೂ ಇದೆ. ಮತದಾನದ ವೇಳೆ ವಿಪಕ್ಷದ 90 ಸದಸ್ಯರು ಗೈರಾದ್ರೆ ಸರ್ಕಾರಕ್ಕೆ ಅದು ಪ್ಲಸ್ ಆಗುತ್ತೆ. ಮಸೂದೆಗಳಿಗೆ ಬಹುಮತ ಪಡೆಯೋದಕ್ಕೆ ಕೇಂದ್ರ ಸರ್ಕಾರ ರಣತಂತ್ರವನ್ನ ಹೆಣೆದಿದೆ. ಹಾಗಾದ್ರೆ ಮಸೂದೆಗೆ ಗೆಲ್ತಾರ ಮೋದಿ ಅನ್ನುವಂಥ ಪ್ರಶ್ನೆ ಇದೆ. ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆಗೆ ಸಂಬಂಧಪಟ್ಟಂತೆ ಇವತ್ತು ಮತ ಹಾಕಬೇಕಿದೆ. ಯಾರು ಗೈರಾಗ್ತಾರೆ, ಯಾರು ಹಾಜರಾಗ್ತಾರೆ, ಸ್ವಪಕ್ಷದಲ್ಲೇ ಯಾರಾದರೂ ವಿರೋಧಿಸಿ ಅಡ್ಡ ಮತದಾನವನ್ನ ಮಾಡಬಹುದಾ? ಇವೆಲ್ಲ ಆತಂಕ ಸದ್ಯ ಕೇಂದ್ರ ಸರ್ಕಾರಕ್ಕೆ ಇದೆ. ಆಡಳಿತಾರೂಢ NDA ಸಂಸದರ ಸಂಖ್ಯೆ 294 ಇದೆ. ವಿಪಕ್ಷಗಳದು 238 ಇದೆ. ಮಸೂದೆ ಪಾಸ್ ಆಗೋದಕ್ಕೆ ಅಗತ್ಯ ಇರುವಂತ ಬಹುಮತ 361. ಇಷ್ಟು ಮತ ಬೇಕೇ ಬೇಕಾಗುತ್ತೆ. ಹಾಗಾಗಿ ಎಷ್ಟು ಮತಗಳನ್ನ ಪಡ್ಕೊಳ್ಬಹುದು ಈ ಒಂದು ಮಸೂದೆ, ಅದನ್ನ ನಾವು ಗಮನಿಸಬೇಕಾಗುತ್ತೆ. ಹೀಗಾಗಿನೇ ಇವತ್ತು ಸಂಸತ್ನಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಹೆಚ್ಚಾಗ್ತಾ ಇದೆ.